ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳಿಗೆ ನಾನು ಈಗ ನಿಮಗೆ ಹೇಳ್ತಕ್ಕಂಥ ಮಾಹಿತಿ CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿಯನ್ನು ಇವಾಗ ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ಬಹಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮುಖಾಂತರ ಕೇಳ್ತಾ ಇದ್ರಿ, ಸರ್ ಒಂದು ತಿಂಗಳಾಯಿತು ಯಾವುದೇ ರೀತಿ ಉದ್ಯೋಗ ಮಾಹಿತಿಯನ್ನು ಬಿಡ್ತಾ ಇಲ್ಲ, ನಿಮ್ಮ ಸಂಸ್ಥೆಯ ಫಿಸಿಕಲ್ ವಿಡಿಯೋಗಳನ್ನು ಬಿಡ್ತಾ ಇದ್ದೀರಿ, ಆದ್ದರಿಂದ ದಯವಿಟ್ಟು ನಮಗೆ ಉದ್ಯೋಗ ಮಾಹಿತಿಯನ್ನು ನೀಡ್ತಾ ಇರ್ರಿ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ರಿ. ದಯವಿಟ್ಟು ನಿಮ್ಮ ಹತ್ರ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ KPTCL ಲೈಮನ್ ಹುದ್ದೆಗಳಿಗೆ ಮತ್ತು ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ತರಬೇತಿಗೆ ಬಂದಿದ್ದಾರೆ. ಆದ್ದರಿಂದ ಅದರಲ್ಲಿ ತರಬೇತಿ ಸಮಯದಲ್ಲಿ ಇಲ್ಲಿ ಟೈಮ್ ಸಿಗದೇ ಇದ್ದ ಕಾರಣ ನಾನು ನಿಮಗೆ ವಿಡಿಯೋನ ಹೇಳಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಇವತ್ತಿಂದ ನಾನು ಏನಪ್ಪ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ಮಾಹಿತಿಯನ್ನು ನೀಡಿ. ಯಾಕೆಂದರೆ ಡಿಫೆನ್ಸ್ ಫೋರ್ಸ್ಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ಕನ್ನಡದಲ್ಲಿ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳೇ, ಈಗ ನಾನು ಹೇಳ್ತಾ ಇರೋದು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಖಾಲಿ ಇರತಕ್ಕಂಥ 30 ಹುದ್ದೆಗಳಿಗೆ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅಭ್ಯರ್ಥಿಗಳೇ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿರ್ಬೇಕಪ್ಪ ಅಂದ್ರೆ ನಿಮ್ಮ ವಿದ್ಯಾರ್ಥಿ PUC ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. PUC ಅಂದರೆ ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ ಎಜುಕೇಷನ್ ಆಗಿರ್ಬೋದು, ಅಥವಾ ಸೈನ್ಸ್ ಆಗಿರ್ಬೋದು, ಯಾವುದೇ ನಿಮ್ಮ PUC ವಿದ್ಯಾರ್ಥಿ ಆಗಿತ್ತಂದ್ರೆ ಅಂಥ ಅಭ್ಯರ್ಥಿಗಳು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಆನ್ಲೈನ್ ಅರ್ಜಿಯನ್ನು ನೀವು ಹೆಡ್ ಕಾನ್ಸ್ಟೇಬಲ್ CISF ಹೆಡ್ ಕಾನ್ಸ್ಟೇಬಲ್ಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಏನೈತಪ್ಪ ಅಂದ್ರೆ ಸ್ಪೋರ್ಟ್ಸ್ ಕೋಟಾದ ಅಡಿಯಲ್ಲಿ ಇಲ್ಲಿ ಅರ್ಜಿಯನ್ನು ಕರೆದಾರೆ. ಸ್ಪೋರ್ಟ್ಸ್ ಅಂದರೆ ಯಾವ್ಯಾವ ಇರ್ಬೇಕು ರೀ? ಸ್ಟೇಟ್ ಲೆವೆಲ್ ಇರ್ಬೋದು, ಅಥವಾ ನ್ಯಾಷನಲ್ ಲೆವೆಲ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಇರ್ಬೋದು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶದ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ವಯಸ್ಸಿನ ಮಿತಿಯನ್ನು ಸಹಿತ ನೀವು ನೋಡ್ಬೋದು. ಏನಪ್ಪ ಅಂದ್ರೆ 18ರಿಂದ 23 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಜನರಲ್ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳು 18ರಿಂದ 26 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ 18ರಿಂದ 28 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು, ನಿಮ್ಗೆ ಗೊತ್ತಿರಲಿ, ಈಗಾಗಲೇ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ದಿನಾಂಕ ಯಾವಪ್ಪ ಅಂದ್ರೆ 11/5/2025ರಿಂದ 30/5/2025 ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕವಾಗಿದೆ. ಆದ್ದರಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಅಂತಿರ್ತಾರೆ, ಏನಪ್ಪ ಅಂದ್ರೆ ನಾವು ಸ್ಪೋರ್ಟ್ಸ್ ಅದ, ಸ್ಟೇಟ್ ಲೆವೆಲ್ ಅದ, ನ್ಯಾಷನಲ್ ಲೆವೆಲ್ ಅದ, ಇಂಟರ್ನ್ಯಾಷನಲ್ ಲೆವೆಲ್ ಅದ, ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಮಗೇನು ಉಪಯೋಗ ಆಗ್ತಾ ಇಲ್ಲ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಮಾತಾಡ್ತಾ ಇರ್ತೀರಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಯಾವಾಗಿದ್ರೂ ನಿಮಗೆ ವ್ಯಾಲ್ಯೂ ಇರ್ತದೆ. ನಿಮ್ಗೆ ಬೇರೆ ಸಪ್ರೇಟಾಗಿ ನಿಮ್ಗೆ ಕಾಲ್ಫಾರ್ಮ್ಗಳು ಆಗ್ತಾ ಇರ್ತಾವೆ. ಆ ಸಮಯದಲ್ಲಿ ನೀವು ಅರ್ಜಿಯನ್ನು ಹಾಕಬೇಕು. ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ ನಿಮ್ಗೆ ಕರಿತಾ ಇರ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಏನು ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ PUC ಮೇಲೆ ಏನು CISF ಅರ್ಜಿ ಕರೆದಾರೆ, ಇಲ್ಲಿ ಏನೈತಪ್ಪ ಅಂದ್ರೆ ನಿಮ್ಮದು ಫಿಸಿಕಲ್ ಅದ, ಆಮೇಲೆ ಮೆಡಿಕಲ್ ಅದ, ಆಮೇಲೆ ಏನಪ್ಪ ಅಂದ್ರೆ ಎಕ್ಸಾಮ್ ನಿಮಗಿಲ್ಲ. ಫಿಸಿಕಲು, ಮೆಡಿಕಲು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ತಂದ್ರೆ ನೀವು ಫೈನಲ್ ನಿಮ್ಮ PUC ಮೆರಿಟ್ ಮೇಲೆ ಫೈನಲ್ ಆಗಿ ಸೆಲೆಕ್ಷನ್ ಮಾಡ್ತಾರೆ. ಒಂದು ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಆದ್ದರಿಂದ ನಿಮ್ಮ ಸ್ನೇಹಿತರಿಗೂ, ಯಾಕಂದರೆ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅಷ್ಟೇ ಅಲ್ಲದೆ ಅಭ್ಯರ್ಥಿಗಳಿಗೆ, ನಿಮ್ಗೆ ಗೊತ್ತಿರಲಿ, PDF ಫೈಲನ್ನು ನಮ್ಮ ಯೂಟ್ಯೂಬ್ ಚಾನಲ್ದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು PDF ಫೈಲನ್ನು ಸಹಿತ ಬಿಟ್ಟಿರ್ತೀನಿ. ಅದನ್ನು ಓಪನ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಆನ್ಲೈನ್ ಅರ್ಜಿಯನ್ನು ಹಾಕ್ತಾಯಿರಿ. ಅಭ್ಯರ್ಥಿಗಳೇ, ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಆತ್ಮೀಯ ಸ್ಪರ್ಧಾರ್ಥಿಗಳೇ, KPTCL, HESCOM, BESCOM, CHESCOM ಮತ್ತು MESCOM ಹುದ್ದೆಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪೂರ್ವಭಾವಿಯಾಗಿ ಫಿಸಿಕಲ್ ತರಬೇತಿ ಕೊಡಲಾಗುವುದು. 8 ಮೀಟರ್ ವಿದ್ಯುತ್ ಕಂಬವನ್ನು ಹತ್ತುವುದು, 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಹೊಡೆಯುವುದು, 12 ಪೌಂಡ್ ಶಾರ್ಟ್ ಪುಟ್ ಅನ್ನು 8 ಮೀಟರ್ ಅಂತರದಲ್ಲಿ ಎಸೆಯುವುದು, 100 ಮೀಟರ್ ರನ್ನಿಂಗ್ 14 ಸೆಕೆಂಡ್ಗಳಲ್ಲಿ ಓಡುವುದು ಮತ್ತು 800 ಮೀಟರ್ ಓಟವನ್ನು 3 ನಿಮಿಷಗಳಲ್ಲಿ ಓಡಿ ಪೂರೈಸಬೇಕು. ಫಿಸಿಕಲ್ನಲ್ಲಿ 5ರಲ್ಲಿ ಕಂಪಲ್ಸರಿಯಾಗಿ 3 ಪಾಸ್ ಮಾಡಲೇಬೇಕು. ಅದರಲ್ಲಿ ವಿದ್ಯುತ್ ಕಂಬವನ್ನು ಹತ್ತುವುದು ಕಡ್ಡಾಯವಿರುತ್ತದೆ. ಇದರಲ್ಲಿ ಇನ್ನೊಂದು ವಿಶೇಷವೆಂದರೆ ಪುರುಷ, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗೂ ಮಂಗಳಮುಖಿ ಎಲ್ಲರಿಗೂ ಕೂಡ ಫಿಸಿಕಲ್ ಸೇಮ್ ಇರುತ್ತದೆ. ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್,
ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.